ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಸೆಸ್ಕಾಮ್ಗೆ ಸಂಬಂಧಿಸಿದಂತೆ ಪಿ ಎಚ್ ಕ್ಯಾಂಡಿಡೇಟ್ಸ್ಗಳಿಗೆ ಏನು ಮೆಡಿಕಲ್ ಆದರೂ ಕರೆದಿದ್ದಾರೆ. ಒಂದು ಬಿಗ್ ಅಪ್ಡೇಟ್ ಆದರೂ ಬಂದಿದೆ. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮದಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಶ್ರವಣ ದೋಷ ಅಂಗವೈಕಲ್ಯ ಹೊಂದಿರುವಂಥ ಅಭ್ಯರ್ಥಿಗಳ ವೈದ್ಯಕೀಯ ಪರೀಕ್ಷೆ ತಪಾಸಣೆ ನಡೆಯುವ ಕುರಿತು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ನಿಗಮದ ದಿನಾಂಕ 14/10/2024 ಉದ್ಯೋಗ ಪ್ರಕಟಣೆ ಅನುಗುಣವಾಗಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದಲ್ಲಿ ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ನೇಮಕಾತಿ ಸಂಬಂಧಿಸಿದಂತೆ 12/5/2025ರಿಂದ 16/5/2025ರವರೆಗೆ ಫಿಸಿಕಲ್ ಆದರೂ ನಡೆಸಿದ್ದಾರೆ. ಮತ್ತು ಶ್ರವಣ ದೋಷ ಏನು ಇಯರಿಂಗ್ ದೋಷ ಇದ್ದವರು, ಇಯರಿಂಗ್ ಡಿಫಿಷಿಯನ್ಸಿ ಇದ್ದವರು, ಅಂಗವೈಕಲ್ಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಕೊಟ್ಟಿರುವಂತಹ ಪಟ್ಟಿಯಲ್ಲಿರುವಂಥ ಅಭ್ಯರ್ಥಿಗಳು ಫಿಸಿಕಲ್ ಅಂದರೆ ಫಿಸಿಕಲ್ ಆಗಿದೆ, ಮೆಡಿಕಲ್ಗೆ ಆಯ್ಕೆಯಾಗಿರುವಂಥ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಇವರು ಎಷ್ಟನೇ ತಾರೀಕು ಅಂತ ನೀವೇ ನೋಡಿ. ಒಟ್ಟು ಅಭ್ಯರ್ಥಿಗಳು 25 ಅಭ್ಯರ್ಥಿಗಳು ಮೆಡಿಕಲ್ ಚೆಕಪ್ಗೆ ಹೋಗಬೇಕಾಗುತ್ತೆ. ಈ ಮೇಲೆ ತಿಳಿಸಿರುವ ಅಭ್ಯರ್ಥಿಗಳ ದಿನಾಂಕ ನೋಡ್ಕೊಳ್ಳಿ. 16/7/2025ರಂದು ಪೂರ್ವಾಹ್ನ ಅಂದರೆ ಬೆಳಿಗ್ಗೆ 8 ಗಂಟೆಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ, KR ಮಾರುಕಟ್ಟೆ, ಬೆಂಗಳೂರು. ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಅದು ಯಾವ ಒಂದು ಎಸ್ಕಾಮ್ಗೆ ಸಂಬಂಧಿಸಿದಂದರೆ ಏನು ಜಸ್ಕಾಮ್ಗೆ ಸಂಬಂಧಿಸಿದಂತೆ ಮೆಡಿಕಲ್ ಲಿಸ್ಟ್ ಬಿಟ್ಟಿದ್ದರು. ಅದು ಕೂಡ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರಿನಲ್ಲೇ ನಡೆಸಿದ್ದಾರೆ. ಇದು ಕೂಡ ಬೆಂಗಳೂರಿನಲ್ಲೇ ನಡೆಸ್ತಾ ಇದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲ ಒಂದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರುವಂಥ ಅಭ್ಯರ್ಥಿಗಳ ಎಲ್ಲ ಎಸ್ಕಾಮ್ದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆಸ್ಬೋದು ಅಂತ ಅಂದ್ಕೊಂಡಿದ್ದೇವೆ. ಅದು ಖಚಿತವಾಗ್ಬೋದು. ಮತ್ತೊಂದು ಎಸ್ಕಾಮ್ಗೆ ಸಂಬಂಧಿಸಿದಂತೆ ಲಿಸ್ಟ್ ಬಿಟ್ಟಾಗ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಸಂಬಂಧಿಸಿದಂತೆ ಮೆಡಿಕಲ್ ಲಿಸ್ಟ್ ಬಿಟ್ಟಾಗ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಇಲ್ಲಿ ವೈದ್ಯಕೀಯ ಪರೀಕ್ಷೆ ತಪಾಸಣೆ ನಡೆಯುತ್ತೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ. ಎಲ್ಲರೂ 4 ಪಾಸ್ಪೋರ್ಟ್ ಸೈಜಿನ ಭಾವಚಿತ್ರಗಳು ಮತ್ತು ತಮ್ಮ ಮೂಲ ಆಧಾರ್ ಪ್ರತಿಯನ್ನು ತೆಗೆದುಕೊಂಡು ಹೋಗಿ, ಮತ್ತು ನಿಮ್ಮ ಪರ್ಸನಲ್ ಡಾಕ್ಯುಮೆಂಟ್ಸ್ 10th ಮಾರ್ಕ್ಸ್ ಕಾರ್ಡ್ ಆದರೂ ತೆಗೆದುಕೊಂಡು ಹೋಗಿ, ನಿಮ್ಮ ಹ್ಯಾಂಡಿಕ್ಯಾಪ್ಟ್ ಸರ್ಟಿಫಿಕೇಟ್ ಕೂಡ ತೆಗೆದುಕೊಂಡು ಹೋಗಿ, ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಏನು ತೆಗೆದುಕೊಂಡಿರ್ತಿರಲ್ಲ ಡಿಸ್ಟಿಕ್ ಆಸ್ಪತ್ರೆಯಲ್ಲಿ, ಅದು ಕೂಡ ನೀವು ತೆಗೆದುಕೊಂಡು ಹೋಗಿ. ಒಂದು ವೇಳೆ ನಿಗದಿತ ದಿನಾಂಕದಂದು ನಿಗದಿತ ಸಮಯಕ್ಕೆ ಮೇಲೆ ತಿಳಿಸಿರುವ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆ ತಪಾಸಣೆಗೆ ಹಾಜರಾಗದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದಿಲ್ಲ. ಇದು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್. ಬೆಳಗ್ಗೆ 8 ಗಂಟೆಗೆ ಹೋಗಬೇಕಂದ್ರೆ ಒಂದು ದಿನ ಅಡ್ವಾನ್ಸ್ 15ನೇ ತಾರೀಕು ನೀವು ಸಾಯಂಕಾಲ ಅಲ್ಲೇ ಇರಬೇಕಾಗುತ್ತೆ. ಹೀಗಾಗಿ ಎಲ್ಲರೂ ಕೂಡ ಯಾರು ಒಂದು 25 ಅಭ್ಯರ್ಥಿಗಳು ಇದ್ದಾರೆ ನೋಡಿ, ಸ್ಕ್ರೋಲ್ ಮಾಡ್ತಿದ್ದೇನೆ ನೋಡ್ಕೊಳ್ಳಿ. ಈ 25 ಅಭ್ಯರ್ಥಿಗಳು ಪಾಸ್ ಮಾಡಿಕೊಂಡು ಸ್ಕ್ರೋಲ್ ಮಾಡಿಕೊಂಡು ನೋಡಿ. 25 ಅಭ್ಯರ್ಥಿಗಳು ಮೆಡಿಕಲ್ಗೆ ಆಯ್ಕೆಯಾಗಿದ್ದಾರೆ. ಮೆಡಿಕಲ್ 16ನೇ ತಾರೀಕಿದೆ, ಇದೇ ಜುಲೈ 16ನೇ ತಾರೀಕಿದೆ. ನೀವು ಹೋಗಿ ಮೆಡಿಕಲನ್ನು ಪಾಸ್ ಮಾಡಿ ಅಂತ ಹೇಳ್ತೇನೆ. ಮತ್ತು 1:1 ತಾತ್ಕಾಲಿಕ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ನೋಡಿ ಸ್ನೇಹಿತರೆ, 1:1 ಲಿಸ್ಟ್ ತಯಾರಾಗ್ತಾ ಇದೆ. ನೋಡಿದ್ರಲ್ಲ, ಈಗಾಗಲೇ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವರಿಗೆ ಮೆಡಿಕಲ್ ಲಿಸ್ಟ್ ಬಿಟ್ಟು ಮೆಡಿಕಲನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಮೆಡಿಕಲ್ ಎಲ್ಲ ಎಸ್ಕಾಮ್ಗಳಲ್ಲಿ ಕಂಪ್ಲೀಟ್ ಆದ ನಂತರವೇ 1:1 ತಾತ್ಕಾಲಿಕ ಲಿಸ್ಟ್ ಬಿಡುವುದು. ಈ ತಿಂಗಳು ಪೂರ್ತಿ ಈ ಒಂದು ಮೆಡಿಕಲ್ ಲಿಸ್ಟ್ ಬಿಡೋದ್ರಲ್ಲೇ ಹೋಗುತ್ತೆ. ಹಾಗಾಗಿ ಆಗಸ್ಟ್ನಲ್ಲಿಯೂ ಕೂಡ ಇನ್ನೊಂದು ಸ್ವಲ್ಪ ಕೆಲಸ ಇರಬಹುದು. ಆಗಸ್ಟ್ ಬಿಟ್ಟರೆ ಸೆಪ್ಟೆಂಬರ್ನಲ್ಲಿ ನಿಮ್ಮ ಒಂದು 1:1 ತಾತ್ಕಾಲಿಕ ಲಿಸ್ಟ್ ಬಿಡ್ತಾರೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸ್ತಾರೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್. ಹಾಗಾಗಿ ನೀವು ಎಲ್ಲದಕ್ಕೂ ರೆಡಿಯಾಗಿರಿ ಅಂತ ಹೇಳ್ತೇನೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಎಲ್ಲ ಎಸ್ಕಾಮ್ಗಳು ಬಂದ ತಕ್ಷಣ ನಿಮಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.